ಚಿಕನ್ ಯಾರಿಗೆಲ್ಲ ಇಷ್ಟ ಉಂಟು ನೋಡಿ ಅವರೆಲ್ಲರೂ ಸಹ ಈ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ನೋಡಬೇಕಾಯ್ತಾ. ನಾನು ಸಹ ಇದನ್ನು ಫಸ್ಟ್ ಟೈಮ್ ಮಾಡ್ತಿರೋದು, ಇದರ ಬಗ್ಗೆ ತುಂಬ ಕೇಳಿದ್ದೇನೆ ನಾನು. ಹಾಗೆ ನಾನು ಸಹ ಯಾಕೆ ಮಾಡಬಾರ್ದು ಅಂತ ಈ ರೆಸಿಪಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೇನೆ. ಸೊ ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. ಎಲ್ಲಿ ಸಹ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ, ಕಂಪ್ಲೀಟ್ ಆಗಿ ನೋಡಿ. ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಳ್ತಾ ಹೆಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಂತ ಗೊತ್ತುಂಟಾ, ನಾನಿಲ್ಲಿ ಕೋಳಿದು 2 ದೊಡ್ಡ ಲೆಗ್ ಪೀಸ್ ತಗೊಂಡಿದ್ದೇನೆ ಆಯಿತಾ. ಇದಕ್ಕೆ ಚಂದ ಬರೆ ಎಲ್ಲ ಹಾಕಿ ಅರಿಶಿನ ಹುಡಿಯಲ್ಲಿ ಚಂದ ವಾಶ್ ಮಾಡಿಟ್ಟಿದ್ದೇನೆ, ಸ್ಮೆಲ್ ಎಲ್ಲ ಹೋಗಲಿ ಅಂತ. ಬರೆ ಯಾಕೆ ಹಾಕೊಂಡದ್ದು ಹೇಳಿದರೆ ಸ್ವಲ್ಪ ಮಸಾಲೆ ಹಿಡಿತದೆ ಅಂತ ಅದಕ್ಕೆ. ನೆಕ್ಸ್ಟ್ ಇದಕ್ಕೆ 1 ಸ್ಪೂನಷ್ಟು ಮೆಣಸಿನ ಹುಡಿ, ಚಿಟಿಗೆ ಅರಿಶಿನ ಹುಡಿ, ಮತ್ತು 1 ಸ್ಪೂನಷ್ಟು ಕೊತ್ತಂಬರಿ ಹುಡಿ, ಚಿಟಿಗೆ ಜೀರಿಗೆ ಪುಡಿ. ಇದಾದಮೇಲೆ ಶುಂಠಿ ಬೆಳ್ಳುಳ್ಳಿ ನಾನು ಮನೇಲಿ ಜಜ್ಜಿಕೊಂಡಿಟ್ಟದು, ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ಅದಾದಮೇಲೆ 1 ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಹಾಕಿ ಮಸಾಲೆ ಕಲಿಸೋದ್ರಿಂದ ಒಳ್ಳೆ ಹಿಡಿತದೆ ಮಸಾಲೆ ನಿಮಗೆ, ಮತ್ತು ಕಲರ್ ಸಹ ಒಳ್ಳೆ ಬರ್ತದೆ. ಹಾಗೆ ಇದಿಷ್ಟಾದಮೇಲೆ ಒಂದು ಅರ್ಧ ಲೆಮನ್ ನಾನು ಸ್ಕ್ವೀಸ್ ಮಾಡಿಕೊಳ್ತಾ ಇದ್ದೇನೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಹಾಕಿ ಉಂಟಲ್ಲ ಚಂದ ಕಲಸಿಕೊಳ್ಬೇಕಾಯ್ತಾ. ಸ್ಪೂನೆಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡಿ, ಆದಷ್ಟು ಕೈಯಲ್ಲೇ ಕಲಿಸಿದರೆ ಒಳ್ಳೆಯದು. ಯಾಕೆ ಹೇಳಿದರೆ ನಾನು ಈ ಬರೆ ಎಲ್ಲ ಹಾಕಿಟ್ಟಿದ್ದೇನಲ್ಲ, ಅದರೊಳಗೆಲ್ಲ ಮಸಾಲೆ ಸರಿ ಹಿಡಿಬೇಕಾಯ್ತಾ. ಇಲ್ದಿದ್ರೆ ಇದು ದೊಡ್ಡ ಪೀಸ್ ಅಲ್ಲ, ಒಂಥರ ಆಗ್ತದೆ ತಿನ್ನಲಿಕ್ಕೆ, ಒಳ್ಳೆಯದಾಗೋದಿಲ್ಲ. ಇದು ಇಷ್ಟೇ ದೊಡ್ಡದು ಪೀಸ್ ಇರಬೇಕು ಅಂತಿಲ್ಲ, ನಿಮಗೆ ಬೇಕಿದ್ರೆ ಸಣ್ಣ ಸಣ್ಣ ಪೀಸ್ ಕಬಾಬ್ ಪೀಸ್ ಥರ ಕೂಡ ಕಟ್ ಮಾಡಿ ಇಟ್ಕೊಳ್ಬೋದು. ಸೊ ಹಾಗೆ ಈ ಮಸಾಲೆ ಎಲ್ಲ ಕಲಸಿ ಉಂಟಲ್ಲ, ನಾನೊಂದು ಅರ್ಧ ಗಂಟೆ ಹೀಗೆ ಮ್ಯಾರಿನೇಟ್ ಆಗಲಿಕ್ಕೆ ಬಿಡ್ತಾ ಇದ್ದೇನೆ, ಒಳ್ಳೆ ಮಸಾಲೆ ಎಳ್ಕೊಳ್ಳಿ ಅಂತ. ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ್ಗೆ ಒಂದು 2ರಿಂದ 3 ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ. ಬೇರೆ ಎಂತ ಹಾಕಲಿಕ್ಕಿಲ್ಲ, ಎಣ್ಣೆ ಹಾಕಿ ಈ ಲೆಗ್ ಪೀಸ್ ಉಂಟು ನೋಡಿ ಅದನ್ನು ಹಾಗೆ ಇಟ್ಟು ಬಿಡೋದು. ಅದರಲ್ಲಿ ನಾನೊಂದು ಮಿಸ್ಟೇಕ್ ಮಾಡಿದೆ ಆಯಿತಾ. ಇಲ್ಲಿ ಎಂತ ಗೊತ್ತುಂಟ, ಇದು ಪ್ಯಾನ್ ಉಂಟಲ್ಲ ಇದರಲ್ಲಿ ಇಟ್ಟು ಇದೆಲ್ಲ ಕತ್ತಿ ಹೋದ್ದಾಯ್ತಾ, ಫುಲ್ ಅಡಿ ಹಿಡಿದಾಗ ಆಗಿತ್ತು. ಅದಕ್ಕೆ ನಾನು ಮತ್ತೆ ಪ್ಯಾನ್ ಚೇಂಜ್ ಮಾಡಿಕೊಂಡದು. ನಾನು ಸಹ ನಿಮ್ಗೆ ಈಗ ಹೇಳೋದಾದರೆ ಡೀಪ್ ಫ್ರೈ ಮಾಡಿ, ಈಗ ಕಬಾಬ್ ಎಲ್ಲ ಫ್ರೈ ಮಾಡ್ತಿರಲ್ವ ಅದೇ ಥರ ಫ್ರೈ ಮಾಡಿಕೊಳ್ಳಿ. ಯಾಕಂದರೆ ಇದು ದೊಡ್ಡ ಲೆಗ್ ಪೀಸ್ ಅಲ್ಲ, ಮಸಾಲೆ ಎಲ್ಲ ಪ್ಯಾನಲ್ಲಿ ಹಿಡಿದು ವೇಸ್ಟ್ ಆಗ್ತದೆ. ಸೊ ಹಾಗೆ ನಾನು ಪ್ಯಾನ್ ಚೇಂಜ್ ಮಾಡಿಕೊಂಡೆ ಇಲ್ಲಿ. ಇನ್ನಿದು ಚಂದ ಫ್ರೈ ಆಗಲಿಕ್ಕೆ ಬಿಡಿ ಹೀಗೆ. ಇದು ಫ್ರೈ ಆಗಿ ಉಂಟಲ್ಲ ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗಬೇಕು. ಸೊ ಇದು ಫ್ರೈ ಆದಷ್ಟು ಒಳ್ಳೆಯದು, ಯಾಕಂದರೆ ಕೆಲವರಿಗೆ ಇದರ ಒಳಗೆ ತುಂಬ ಮಾಂಸ ಇರ್ತದೆ ನೋಡಿ, ಅದಕ್ಕೆ ಸಣ್ಣ ಸಣ್ಣ ಪೀಸ್ ಮಾಡಿದರೆ ತುಂಬ ಫ್ರೈ ಆಗಬೇಕು ಅಂತ ಹೇಳಿಲ್ಲ. ಸೊ ನೋಡಿ ಇದಿಷ್ಟು ಫ್ರೈ ಆಗಿದೆ, ಈ ಥರ ಡಾರ್ಕ್ ಕೆಂಪು ಕಲರಿಗೆ ಬಂದಿದೆ ಇದು. ಇನ್ನಿದನ್ನು ತೆಗೆದುಕೊಳ್ಳುವ ಸಾಕು. ಆದಷ್ಟು ಟಿಶ್ಯೂ ಪೇಪರ್ ಯೂಸ್ ಮಾಡಿಕೊಳ್ಳಿ, ಅಂದರೆ ಎಣ್ಣೆ ಎಲ್ಲ ಹೀರಿಕೊಳ್ಳಿ. ತುಂಬ ಎಣ್ಣೆ ಹೆಲ್ತಿಗೆ ಸಹ ಒಳ್ಳೆಯದಲ್ಲ ಅಲ್ಲ. ಹಾಗೆ ಮತ್ತು ಇನ್ನೊಂದೆಂತ ಗೊತ್ತುಂಟ, ನಾವು ತೆಂಗಿನೆಣ್ಣೆ ಯೂಸ್ ಮಾಡೋದು, ನೀವು ಯಾವ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಆಯಿತಾ. ಇದೇ ಎಣ್ಣೆ ಯೂಸ್ ಮಾಡಬೇಕು ಅಂತ ಏನಿಲ್ಲ ಹಾಗೆ, ಯಾಕಂದರೆ ತುಂಬ ಜನ ತೆಂಗಿನೆಣ್ಣೆ ಇಷ್ಟಪಡೋದು ಕೂಡ ಇಲ್ಲ ಅಲ್ಲ. ಹಾಗೆ ನೆಕ್ಸ್ಟ್ ಇದೀಗ ಹುರಿದುಕೊಂಡೊಂದು ಸೈಡಿಗೆ ಇಟ್ಕೊಂಡಿದ್ದಾನಲ್ಲ, ಈಗ ಇಲ್ಲಿ ಒಂದು ಮಣ್ಣಿನ ಮಡಿಕೆ ತೆಕ್ಕೊಂಡಿದ್ದೇನೆ. ಇದಕ್ಕೆ ನೀವು ಮಣ್ಣಿನ ಮಡಿಕೆನೇ ಯೂಸ್ ಮಾಡಬೇಕು, ಮಾಡಿದರೆ ಒಳ್ಳೆಯದು. ಮತ್ತು ನಿಮ್ಮ ಹತ್ರ ಇಲ್ಲ ಈ ರೆಸಿಪಿ ಮಾಡಲೇಬೇಕು ಅಂತ ಇರುವವರು ಕಾಂಪ್ರಮೈಸ್ ಆಗ್ಬೋದು, ತೊಂದರೆ ಇಲ್ಲ. ಆದರೆ ಮಣ್ಣಿನ ಮಡಿಕೆ ಎಲ್ಲಿ ಯೂಸ್ ಮಾಡಿದರೆ ಒಳ್ಳೆಯದು ನೀವು ಆಯಿತಾ. ಈಗ ಈ ಮಡಿಕೆಗೆ ಉಂಟಲ್ಲ 2 ನಾನು ಬಾಳೆ ಎಲೆ ಹೀಗೆ ಕವರ್ ಮಾಡಿಕೊಳ್ತಾ ಇದ್ದೇನೆ. ಒಂದು ಕಂಪ್ಲೀಟ್ ಬಾಳೆ ಎಲೆ ಸಹ ಇಡ್ಬೋದು ನೀವು, ನಾನಂದರೆ ಇದು ಸುಲಭ ಆಗಲಿಂತ ಹೀಗೆ ಕಟ್ ಮಾಡಿಕೊಂಡು ಬಾಳೆ ಎಲೆ ಬಾಡಿಸಿಕೊಂಡು ಇಟ್ಟಿದ್ದೇನೆ ನೋಡಿ ನಾನಿಲ್ಲಿ. ಅದಕ್ಕೆ ನೋಡಿ ಕಲರ್ ಸಹ ಚೇಂಜ್ ಆಗಿದೆ ಅಲ್ಲ. ಹಾಗೆ ಯಾಕಂದರೆ ಬಾಳೆ ಎಲೆಯಲ್ಲಿ ನೀವು ನಾನ್ ವೆಜ್ ಎಲ್ಲ ಮಾಡಿದರೆ ಉಂಟಲ್ಲ ಅದರ ಪರಿಮಳವೇ ಒಂದು ಬೇರೆ ಆಯಿತಾ, ಒಳ್ಳೆ ಫ್ಲೇವರ್ ಕೊಡ್ತದೆ ಅದು. ಸೊ ಅದಕ್ಕೋಸ್ಕರ ಇನ್ನು ಈ ಬಾಳೆಲೆಲ್ಲ ಇಟ್ಟಿದ್ದೇನಲ್ಲ, ಇಟ್ಟ ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ನಾನು. ಇದು ತೆಂಗಿನೆಣ್ಣೆನೇ ಹಾಕ್ಕೊಂಡದ್ದು ನಾನು. ಮತ್ತು ಇನ್ನೊಂದೆಂತ ಗೊತ್ತುಂಟಾ, ಫಸ್ಟಿಗೆ ನೀವು ಗ್ಯಾಸ್ ಸ್ಟವ್ ಆನ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಖಾಲಿ ಮಡಿಕೆ ನೀವು ಬೆಂಕಿಯಲ್ಲಿ ಇಟ್ಟರೆ ಅದು ಬ್ರೇಕ್ ಆಗೋ ಚಾನ್ಸಸ್ ಇರ್ತದೆ. ಆದ್ದರಿಂದ ನೀವು ಎಣ್ಣೆ ಹಾಕ್ಕೊಂಡೇ ಮತ್ತೆ ನೀವು ಗ್ಯಾಸ್ ಆನ್ ಮಾಡಿದರೆ ಒಳ್ಳೆಯದು. ಸೊ ಇನ್ನು ಇದಕ್ಕೆ ಈ ತೆಂಗಿನೆಣ್ಣೆ ಬಿಸಿಯಾದ ಕೂಡಲೇ ಉಂಟಲ್ಲ ಸ್ವಲ್ಪ ಕರಿಬೇವು, ಅಂದರೆ ನಾವು ಬೇವಿನ ಸೊಪ್ಪು ಅಂತ ಹೇಳೋದು ಮಂಗಳೂರಲ್ಲೆಲ್ಲ, ಕರಿಬೇವು ಹಾಕ್ಕೊಳ್ಬೇಕು ನೀವು. ಈ ಮಡಿಕೆ ಉಂಟಲ್ಲ ಬಿಸಿ ಆಗಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ, ಆದರೆ ಬಿಸಿಯಾದ ಮೇಲೆ ಉಂಟಲ್ಲ ನೋಡಿ ಹೀಗೆ ಹೊಗೆ ಬರ್ತಾ ಹೋಗ್ತದೆ ಆಯಿತಾ. ಇದು ಚಿಕನಿಗೊಂದು ಸ್ಮೋಕಿ ಫ್ಲೇವರ್ ಕೊಡ್ತದೆ, ಅದಕ್ಕೆ ನಾನು ಮಣ್ಣಿನ ಮಡಿಕೆ ಆದಷ್ಟು ಯೂಸ್ ಮಾಡಿ ಅಂತ ಹೇಳಿದ್ದು. ಹಾಗೆ ಈಗ ಬೇವಿನ ಎಲೆ ಚಂದ ಎಣ್ಣೆಲಿ ಫ್ರೈ ಆದ ಕೂಡಲೇ ಇದರ ಮೇಲೆ ಲೆಗ್ ಪೀಸ್ ಇಡ್ತಾ ಇದ್ದೇನೆ ನಾನು 2. ಆಲ್ರೆಡಿ ನಾನು ಹುರ್ಕೊಂಡಿದ್ದೇನೆ ನೋಡಿ, ಅದನ್ನು ಇಡ್ತಾ ಇದ್ದೇನೆ. ಸೊ ಸ್ವಲ್ಪ ಬಿಸಿ ಆಗಲಿ. ಅದಾದಮೇಲೆ ಇದಕ್ಕೆ ನಾನು ತೆಂಗಿನ ಹಾಲು ಆಲ್ರೆಡಿ ನಾನು ತೆಗೆದಿಟ್ಟುಕೊಂಡಿದ್ದೇನೆ ಒಂದು ಗ್ಲಾಸಲ್ಲಿ. ಇದಕ್ಕೆ ನೀರು ಹಾಕಲಿಲ್ಲ, ದಪ್ಪ ಕಾಯಲ್ಲಿ ಅರ್ಧ ಅಂತ ಹಾಲಿದು, ತುಂಬ ದಪ್ಪ ಇರಬೇಕಿದು. ಈ ದಪ್ಪ ತೆಂಗಿನ ಹಾಲನ್ನು ಇದಕ್ಕೆ ಹಾಕೊಳ್ತಾ ಇದ್ದೇನೆ. ಸೊ ನಾನು ಆ್ಯಕ್ಚುಲಿ ತೆಗೆದಿಟ್ಟುಕೊಳ್ಳೋದು ಸ್ವಲ್ಪ ಕಡಿಮೆ ಆಯಿತು. ನೀವು ಒಂದು ಅರ್ಧ ಗ್ಲಾಸ್ ತೆಗೆದಿಟ್ಟದ್ದು ನಾನು. ನೀವು ಆದಷ್ಟು 1 ಗ್ಲಾಸ್ ಕಂಪ್ಲೀಟ್ ತೆಂಗಿನ ಹಾಲು ಹಾಕ್ಕೊಳ್ಳಿಕ್ಕೆ ಟ್ರೈ ಮಾಡಿ. ತೆಂಗಿನ ಹಾಲು ಇದ್ದಷ್ಟು ಉಂಟಲ್ಲ ನಿಮಗೆ ರುಚಿ ಜಾಸ್ತಿ ಬರ್ತದೆ. ಸೊ ಇದಿಷ್ಟು ಹಾಕಿ ಆದಮೇಲೆ ಇದಕ್ಕೆ
1 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ. ನೆಕ್ಸ್ಟು 2 ಹಸಿಮೆಣಸು, ಶುಂಠಿ ಉದ್ದ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೇನೆ, ಸ್ವಲ್ಪ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಐಟಮ್ಸ್ ಹಾಕಿ ಉಂಟಲ್ಲ, ಹಾಗೆ ಇದನ್ನು ಬೇಯಲಿಕ್ಕೆ ಇಟ್ಟುಕೊಳ್ಳೋದು. ನಾನು ಮಿಕ್ಸ್ ಎಂತ ಕೂಡ ಮಾಡಲಿಲ್ಲ, ಇದಿಷ್ಟು ಐಟಮ್ ಹಾಕಿ ಹಾಗೆ ಇದನ್ನು ಮುಚ್ಚಿಡ್ತಾ ಇದ್ದೇನೆ. ಲೋ ಫ್ಲೇಮಲ್ಲಿ ಇಟ್ಟುಕೊಳ್ಳಿ, ಆದಷ್ಟು ಫ್ಲೇಮ್ ಜಾಸ್ತಿ ಇಟ್ಟುಕೊಳ್ಳೋದು ಬೇಡ. ಸೊ ಇದೇ ಈ ಲೋ ಫ್ಲೇಮಲ್ಲಿ ಇದು ಚಂದ ಬೇಯ್ತಾ ಹೋಗಬೇಕು. ನೋಡಿ, ಈಗ ತೆಂಗಿನ ಹಾಲು ಉಂಟಲ್ಲ, ಒಳ್ಳೆ ಕುದಿ ಬರ್ತಾ ಉಂಟು ನೋಡಿ. ಅದರೊಟ್ಟಿಗೆ ಈ ಮಣ್ಣಿನ ಮಡಿಕೆದು ಫ್ಲೇವರ್ ಕೂಡ, ಈ ಹೊಗೆ ಕೂಡ ತುಂಬ ಒಳ್ಳೆ ಟೇಸ್ಟ್ ಕೊಡ್ತದೆ ಆಯಿತಾ. ಇದನ್ನು ಉಂಟಲ್ಲ ಮನೇಲಿ ನೀವು ಖಂಡಿತ ಟ್ರೈ ಮಾಡಬೇಕಾಯ್ತಾ. ಎಂಥ ಟೇಸ್ಟ್ ಗೊತ್ತುಂಟ. ನಾನಿದು ತುಂಬ ನೋಡಿದ್ದೆ, ಆದರೆ ಇದು ರೆಸಿಪಿ ನನಗೆ ಮಾಡಲಿಕ್ಕೆ ಅಷ್ಟು ಅಂದರೆ ಹಾಲಲ್ಲಿ, ತೆಂಗಿನ ಹಾಲಲ್ಲಿ ಚಿಕನ್ ಹೇಗಿರ್ಬೋದಪ್ಪ ಅಂತ ಥಿಂಕ್ ಮಾಡ್ತಾ ಇದ್ದೆ. ಬಟ್ ಇದು ಮಾಡಿ ತಿಂದ ಮೇಲೆ ಉಂಟಲ್ಲ ಗೊತ್ತಾಯ್ತಾ, ಭಾರಿ ಟೇಸ್ಟ್ ಆಗ್ತದೆ ಮಾರ ಇದು ಮಾತ್ರ. ನಾನುಂಟಲ್ಲ ಈ ತೆಂಗಿನ ಹಾಲನ್ನು ತುಂಬ ಡ್ರೈ ಮಾಡಿಕೊಂಡಿದ್ದೇನೆ. ನಿಮಗೆ ಗ್ರೇವಿ ಟೈಪ್ ಬೇಕು ಅಂತ ಇದ್ದರೆ ಇಷ್ಟಕ್ಕೆ ನೀವು ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಳ್ಬೋದು. ಸೊ ಈ ರೆಸಿಪಿಗೆ ಚಿಕನ್ ನಿರ್ವಾಣ ಅಂತ ಹೇಳ್ತಾರೆ. ಸೊ ನಾನಿವತ್ತು ನಿಮಗೆ ಚಿಕನ್ ನಿರ್ವಾಣ ಹೇಗೆ ಮಾಡೋದು ಅಂತ ತೋರಿಸಿಕೊಟ್ಟಿದ್ದೇನೆ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ತಿಳ್ಕೊಳ್ತಾ ಇದ್ದೇನೆ. ಖಂಡಿತ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಸಿಗುವ ಇನ್ನೊಂದು ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಪೆಪ್ಪರ್ ಹಬ್ ಯೂಟ್ಯೂಬ್ ಚಾನಲ್.